ಹಾಯ್ ಎವ್ರಿವಾನ್, ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು. ನಾನು ತುಂಬ ದಿನ ಆದಮೇಲೆ ಇವಾಗ ನನ್ನ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ನಂಗೆ ಆ್ಯಕ್ಚುಲಿ ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳಿದ್ರಿ, ಕಾಲ್ ಮಾಡಿ ಕೇಳಿದ್ರಿ, ಮೆಸೇಜ್ ಮಾಡಿ ಕೇಳಿದ್ರಿ ಯಾಕೆ ವ್ಲಾಗ್ಸ್ ಮಾಡ್ತಾಯಿಲ್ಲ ಅಂತ. ಆ ಥರ ಏನೂ ಪರ್ಟಿಕ್ಯುಲರ್ ರೀಸನ್ ಇರಲಿಲ್ಲ. ನಾನು ಸಾರಿ ಹಾಕ್ಕೊಂಡು ರೆಡಿ ಆಗಿದ್ದೆ ಆಯುಧ ಪೂಜೆಗೆ. ಈ ಸಾರಿ ಆ್ಯಕ್ಚುಲಿ ನಾನು ತೊಗೊಂಡ್ಮೇಲೆ ಒಂದು ಸಲನೂ ಉಟ್ಟಿರಲಿಲ್ಲ. ಸೊ ಅದಕ್ಕೆ ನನಗೇನಂದರೆ ಪೂಜೆಗೆ ಹೊಸ ಸೀರೆ ಉಡೋದಂದರೆ ತುಂಬ ಇಷ್ಟ. ನಾನು ತುಂಬ ಸ್ಯಾರೀಸ್ ಆ್ಯಕ್ಚುಲಿ ಪೂಜೆಗೋಸ್ಕರನೇ ತೊಗೊಂಡಿರ್ತೀನಿ. ಸೊ ಇವತ್ತಿದು ಉಟ್ಟಿರಲಿಲ್ವಲ್ಲ, ಅದಕ್ಕೆ ಪೂಜೆಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಉಟ್ಕೊಂಡಿದ್ದೆ. ಆಮೇಲೆ ಎಲ್ಲ ಏನಂತ ಹೇಳಿದರೆ, ಈ ಕುಂಬಳಕಾಯಿ ಇದು ಮತ್ತು ಬಾಳೆ ಕಂಬ ಮತ್ತು ಎಲ್ಲ ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ನಮ್ಮ ಮನೇಲಿ ಆಯುಧ ಪೂಜೆ ಮಾಡೋದು ನಮ್ಮ ಹಸ್ಬೆಂಡೇ, ಮತ್ತು ಗಣೇಶ ಪೂಜೆ ಮಾಡೋದು ಅಷ್ಟೇ ಅವರೇ. ಸೊ ಅದಕ್ಕೆ ಅವರು ಆ್ಯಕ್ಚುಲಿ ಅವ್ರಿಗೆ ರೌಂಡ್ಸ್ ಹೋಗಿ ಬಂದಮೇಲೆ ಪೂಜೆ ಮಾಡೋದು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಅವ್ರು ಬರೋಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ. ಇವಾಗ ಮಾತಾಡೋಣ ಯಾಕೆ ನಾನು ಎಷ್ಟು ದಿನ ವೀಡಿಯೋಸ್ ಮಾಡಲಿಲ್ಲ ಅಂತ. ನನಗೆ ಆ್ಯಕ್ಚುಲಿ ತುಂಬ ಎಕ್ಸಾಸ್ಟ್ ಫೀಲ್ ಆಗ್ತಿತ್ತು. ಬಿಕಾಸ್ ಆಫೀಸಿಂದ ಬಂದಮೇಲೆ ನಾನೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು, ಮತ್ತು ಅದು ಎಡಿಟಿಂಗ್. ಮತ್ತು ನಂಗೆ ಏನು ಅನಿಸ್ತಾಯಿತ್ತು ಅಂದರೆ, ಯಾವಾಗಲೂ ನಾನು ಫುಲ್ ಡೇ ಅಕ್ಯುಪೈಡ್ ಆಗೇ ಇದ್ದೀನಿ ಮಲ್ಗೋ ತನಕನೂ ಅಂತ ಅನಿಸ್ಬಿಡ್ತಾಯಿತ್ತು. ಸೊ ಅದಕ್ಕೆ ಅಂದ್ಕೊಂಡೆ ನಾನು ಇನ್ಮೇಲಿಂದ ಯೂಟ್ಯೂಬ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಾನು ತುಂಬ ಎಫರ್ಟ್ ಹಾಕಿದ್ದೆ. ಅಂದರೆ ಎಫರ್ಟ್ ಹಾಕಿದ್ರೂ ಮಾನಿಟೈಸ್ ಆಗೋಕ್ಕೆ ತುಂಬ ದಿನ ಟೈಮ್ ಕೂಡ ತೊಗೊಳತ್ತೆ. ಸೊ ಅದಕ್ಕೆ ನಾನು ಅದೇನೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಮಾಡೋಕ್ಕೆ ತುಂಬ ಎಕ್ಸಾಸ್ಟ್ ಫೀಲ್ ಆಗಿಬಿಟ್ಟು ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೆ. ಸೊ ಆಮೇಲೆ ಇವಾಗ ಅಂದ್ಕೊಂಡೆ, ಎಲ್ಲರೂ ಕೇಳ್ತಾಯಿದ್ರು, ನನಗೆ ಯಾರು ಸಿಕ್ಕಿದ್ರು ಸಹಿತನೂ ಅವ್ರು ಕೇಳ್ತಾಯಿದ್ರು ಯಾಕೆ ಇವಾಗ ವ್ಲಾಗ್ಸ್ ಹಾಕ್ತಾಯಿಲ್ಲ ಅಂತ. ಸೊ ಅದಕ್ಕೆ ಅನ್ಕೋತಾ ಇದ್ದೆ ಹಾಕೋಣ ಅಂತ. ಸೊ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ. ನೋಡೋಣ ನನಗೆ ಎಷ್ಟು ಆಗುತ್ತೆ, ನಾನು ಟ್ರೈ ಮಾಡ್ತೀನಿ. ಬಟ್ ಅದೇ ಆಗ್ತಾಯಿದೆ, ಎರಡೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ತುಂಬ ಎಕ್ಸಾಸ್ಟ್ ಫೀಲ್ ಮಾಡಿದಾಗ ನನಗೇನು ಮಾಡೋಕ್ಕೆ ಇಷ್ಟ ಆಗೋಲ್ಲ. ಬಿಕಾಸ್ ನಮಗೇನು ಮಾಡ್ತಾಯಿದ್ದೀವಿ ಅದರಿಂದ ನಮಗೆ ತುಂಬ ಖುಷಿ ಕೊಡಬೇಕು. ನನಗೇನು ಇದರಿಂದ ಖುಷಿ ಸಿಗಲ್ಲ ಆ ಥರ ಎಲ್ಲ ಇಲ್ಲ. ಏನಾದರೂ ಒಂದು ಮಾಡಿದಾಗ ಅದಕ್ಕೆ ಒಂದು ರಿಸಲ್ಟ್ ಅಂತ ನಿಮ್ಗೆ ಇಮಿಡಿಯೇಟಾಗಿ ಸಿಗ್ತಾ ಇದ್ದಾಗ ತುಂಬ ಮೋಟಿವೇಶನ್ ಇರುತ್ತೆ ಮಾಡೋಕ್ಕೆ. ಆ ರಿಸಲ್ಟ್ಗೋಸ್ಕರ ತುಂಬ ಕಾಯಬೇಕು ಅಂತ ಹೇಳಿದಾಗ ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಬಿಡು ಅಂತ ಹೇಳಿಬಿಟ್ಟು ಬಿಟ್ಬಿಡ್ತೀವಿ, ಗಿವ್ ಅಪ್ ಮಾಡಿಬಿಡ್ತೀವಿ ಅಂತ ಅಂದ್ಕೊತೀನಿ. ಯಾಕಂದರೆ ಅದೇ ಥರ ಇಲ್ಲೂ ಮೋಸ್ಟ್ಲಿ ಅದೇ ಲಾಜಿಕ್ ವರ್ಕ್ ಆಗಿದೆ. ಬಟ್ ನಾನು ಎಫರ್ಟ್ ಅಂತೂ ತುಂಬ ಹಾಕಿದ್ದೆ. ಸೊ ಲೆಟ್ ಮೀ ಟ್ರೈ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ನಾನು ಹೇಳ್ತೀನಿ, ಯಾವುದೋ ಕಂಟೆಂಟ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಮಾಡ್ತಾಯಿಲ್ಲ, ಇಟ್ಸ್ ನಾಟ್ ಸೋ ಈಸಿ. ನಾನು ಮುಂಚೆ ಇದನ್ನು ಮಾಡೋಕ್ಕಿಂತ ಮುಂಚೆ ನಾನು ಅನ್ಕೊತಾ ಇದ್ದೆ, ಎಷ್ಟು ಇನ್ಫ್ಲುಯೆನ್ಸರ್ಸ್ ಲೈಫ್ ಇದೆಲ್ಲ ಎಷ್ಟು ಈಸಿ ಇದೆ ಅಲ್ಲ, ಜಸ್ಟ್ ಅವ್ರ ಲೈಫ್ ಸ್ಟೈಲ್ ತೋರಿಸ್ತಾರೆ ಅಷ್ಟೇ, ದೇ ವಿಲ್ ಅರ್ನ್ ಮನಿ ಅಂತ. ಬಟ್ ಆ ಥರ ಅಷ್ಟೊಂದು ಈಸಿ ಅಂತೂ ಇಲ್ಲ. ಬಿಕಾಸ್ ಎವ್ರಿ ಟೈಮ್ ನೀವೊಂಥರ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಕೋತಾನೆ ಇರಬೇಕು. ಆಮೇಲೆ ಎಡಿಟಿಂಗ್, ಕಂಟೆಂಟ್ ಕ್ರಿಯೇಷನ್, ಆ್ಯಕ್ಚುಲಿ ಎಲ್ಲ ವರ್ಕಲ್ಲೂ ಅದರದ್ದೇ ಆದ ಕಷ್ಟಗಳು, ಅದರದ್ದೇ ಆದ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎಲ್ಲ ಇರುತ್ತೆ. ಎಲ್ಲ ಕೆಲಸದಲ್ಲೂ ತುಂಬ ಎಫರ್ಟ್ ಹಾಕಲೇಬೇಕು. ಆದರೆ ಈಸಿ ಜಾಬ್ ಯಾವುದೂ ಇರಲ್ಲ. ಬಿಕಾಸ್ ನಾನಿವಾಗ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಂಗೆ ಅಲ್ಲೂ ಗೊತ್ತು, ನಥಿಂಗ್ ಕಮ್ಸ್ ಈಸಿಲಿ. ಒಂದು ಚಿಕ್ಕದು ಏನೋ ಒಂದು ಮೈಲ್ ಸ್ಟೋನ್ ಇನ್ ಕರಿಯರ್ ಅಂತ ಹೇಳಿದ್ರು ಇಟ್ ಡಸಂಟ್ ಕಮ್ ಈಸಿಲಿ. ಅಲ್ಲಿನೂ ಅಷ್ಟೇ ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಹಾಗೆ ಇಲ್ಲಿನೂ ಕೂಡ ಅಷ್ಟೇ. ಬಟ್ ಯಾರಿಗೇನಂತ ಹೇಳಿದ್ರೆ, ಒಂದು ಜಸ್ಟ್ ಆಫ್ ಲೈಫ್ ಮಾತ್ರ ನೋಡ್ತಾರೆ ನೋಡಿ ನಮ್ಮದನ್ನ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನೊಂದು ಸ್ವಲ್ಪ ತುಂಬ ಹ್ಯಾಪಿ ಫೇಸ್ದು ಫೋಟೋ ಹಾಕಿರ್ತೀವಿ, ಇಲ್ಲ ಅಂತ ಹೇಳಿದರೆ ನಾವೆಲ್ಲೋ ಹೋಗ್ತಾ ಇರ್ತೀವಿ, ತಿರುಗಾಡ್ತಾ ಇರ್ತೀವಿ, ಅದರದ್ದೆಲ್ಲ ಫೋಟೋಸ್ ಕ್ಲಿಪ್ಪಿಂಗ್ಸ್ ಹಾಕಿರ್ತೀವಿ, ಇಲ್ಲ ಎಲ್ಲೋ ಫುಡ್, ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ ಎಕ್ಸ್ಪ್ಲೋರ್ ಮಾಡೋದನ್ನ ಹಾಕಿರ್ತೀವಿ. ಅವ್ರಿಗೆ ಏನು ಅನ್ಸುತ್ತೆ ಅಂತಂದರೆ, ಇವ್ರ ಲೈಫ್ ಇಸ್ ಸೋ ಈಸಿ ಅನ್ಸುತ್ತೆ, ಇವ್ರದ್ದು ನಥಿಂಗ್ ಈಸ್ ದೇರ್. ನನಗೆ ಆ್ಯಕ್ಚುಲಿ ಕೆಲವರು ಏನು ಮನೇಲಿ ಇದ್ರೂ ಕೆಲವರು ಏನಂತ ಹೇಳಿದರೆ, ಜಾಬ್ ಮಾಡದೇ ಇದ್ದರೂ ಕೂಡ ಕೆಲವರು ನನಗೆ ಕಾಮೆಂಟ್ ಮಾಡ್ತಾಯಿದ್ರು, ಏನಂತ ಹೇಳಿದರೆ, ನಿಮಗೆ ತುಂಬ ಟೈಮ್ ಇದೆ ಅನ್ಸತ್ತಲ್ವ, ದಟ್ಸ್ ಹೌ ಯು ಆರ್ ಡೂಯಿಂಗ್ ಆಲ್ ದಿಸ್ ವೀಡಿಯೋಸ್ ಅಂತ. ಅದೊಂಥರ ತುಂಬ ಸರ್ಕ್ಯಾಸ್ಟಿಕ್ ಕೂಡ ಅನಿಸ್ತಾಯಿತ್ತು. ಯಾರಿಗೂ ತುಂಬ ಟೈಮ್ ಇದೆ, ಇಲ್ಲ ಫ್ರೀಯಾಗಿ ಕೂತಿದ್ದಾರೆ ಅಂತ ಯಾರೂ ಯಾವುದೂ ಮಾಡಲ್ಲ. ದೇ ಕೀಪ್ ಸಮ್ ಗೋಲ್. ನನಗೆ ಯೂಟ್ಯೂಬ್ ಮಾಡೋಕ್ಕೆ, ಇಲ್ಲ ನಾನು ಹ್ಯಾವ್ ಟು ಅರ್ನ್ ಅಂತಲೇ ನಾನು ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿದ್ದು. ಅಂದರೆ ತುಂಬ ಫ್ರೀಯಾಗಿ ಟೈಮ್ ಇದೆ ಅಂತ ಅಲ್ವೇ ಅಲ್ಲ. ಯಾಕಂದರೆ ನನಗೆ ಟೈಮ್ ಸಿಕ್ಕೋದು ಡೈಲಿ ಆಫ್ಟರ್ 7:30 ಇಂದ ಈವ್ನಿಂಗ್ ಅಷ್ಟೇ. ಬಿಕಾಸ್ ನಾನು ಮಾರ್ನಿಂಗ್ ಎದ್ದಾಗಿಂದ ಈವ್ನಿಂಗ್ 7:30 ತನಕ ನಂದು ಆಫೀಸ್ ಕೆಲಸ ಮತ್ತು ಆಫೀಸಿಂದ ಮನೆಗೆ ರೀಚ್ ಆಗೋದೇ ಅಷ್ಟೊತ್ತು ಟೈಮ್ ಆಗಿಬಿಡುತ್ತೆ.
ಇನ್ನು ಉಳಿದಿದ್ದು ಏನಿದ್ರು ಆಮೇಲೆ ನನಗೆ ಯೂಟ್ಯೂಬ್ದು. ಸೊ ದ್ಯಾಟ್ಸ್ ಹೌ ಸಿ ಎವ್ರಿ ಜಾಬ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಅದಕ್ಕೆ ಯಾರ ಬಗ್ಗೆನಾದರೂ ಕಾಮೆಂಟ್ ಮಾಡ್ತಿರಲ್ಲ, ಅಂದರೆ ಜಡ್ಜ್ ಮಾಡ್ತಿರಲ್ಲ, ಪ್ಲೀಸ್ ಬಿ ವೆರಿ ಮೈಂಡ್ಫುಲ್. ಹಾಗೆ ತುಂಬ ಜನ ಇರ್ತಾರೆ, ಒಂದು 80% ಜನ ನಮ್ಮನ್ನು ತುಂಬ ಸಪೋರ್ಟ್ ಮಾಡೋರು, ತುಂಬ ತುಂಬ ಒಳ್ಳೆ ಕಾಮೆಂಟ್ ಮಾಡೋರು, ನಾವು ಸಿಕ್ಕಿದಾಗೂ ಎಪ್ರಿಷಿಯೇಟ್ ಮಾಡೋರು. ಒಂದು ಜಾಬ್ ಮ್ಯಾನೇಜ್ ಮಾಡಿಕೊಂಡು ಫ್ಯಾಮಿಲಿನೂ ಮ್ಯಾನೇಜ್ ಮಾಡಿಕೊಂಡು ಯು ಆರ್ ಡೂಯಿಂಗ್ ದಿಸ್ ಆಲ್ಸೋ ಅಲ್ಲ, ಯು ಆರ್ ರಿಯಲಿ ಗುಡ್, ಯು ಆರ್ ಡೂಯಿಂಗ್ ಸಮಥಿಂಗ್ ಗುಡ್ ಅಂತ ತುಂಬ ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ. ಅಂಥವ್ರಿಗೆ ನಾನು ಹೇಳ್ತೀನಿ ತುಂಬ ಥೌಸಂಡ್ ಥ್ಯಾಂಕ್ಸ್ ನನ್ನ ಹಾರ್ಟಿಂದ. ಬಿಕಾಸ್ ಅವ್ರು ನಿಜ ಜೆನ್ಯೂನ್ ಇರ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ. ಬಟ್ ಇನ್ನು ಕೆಲವರು ನಿಂಗೆ ಅಷ್ಟೊಂದು ಟೈಮ್ ಇದೆ, ಅಷ್ಟೊಂದು ಟೈಮಲ್ಲಿ ನಿನಗೆ ಅಷ್ಟೊಂದು ಡ್ರೆಸ್ಅಪ್ ಆಗಿ ವೀಡಿಯೋ ಮಾಡೋಕ್ಕಾಗತ್ತಾ, ಐ ರಿಯಲಿ ದಿಸ್ ಕೈಂಡ್ ಆಫ್ ಕಾಮೆಂಟ್ಸ್. ಅದು ನಿಜ, ಅದು ಸರ್ಕ್ಯಾಸ್ಟಿಕ್ಕೇ ಇರುತ್ತೆ, ತುಂಬ ಪೋಕಿಂಗ್ ಕಾಮೆಂಟ್ ಅದು ಆ್ಯಕ್ಚುಲಿ. ಬಟ್ ಅದನ್ನು ಅವ್ರು ಒಂಥರ ಜೋಕಿಂಗ್ ವೇಯಲ್ಲಿ ಹೇಳ್ತಾ ಇರ್ತಾರೆ. ದಟ್ಸ್ ನಾಟ್ ರೈಟ್ ಆ್ಯಕ್ಚುಲಿ. ಆಮೇಲೆ ಹಾಗೆಯೇ ಎಲ್ಲ ಕಡೆ ಆರಾಮಾಗಿ ಸುತ್ತಾಡ್ತಾ ಇರ್ತಾರೆ, ಅದು ಇದು ಅಂತ ಹೇಳಿದರೆ. ಇನ್ನು ಕೆಲವ್ರಿಗೆ ಹೆಂಗಿರತ್ತಂತೆ, ಅವ್ರ ಲೈಫಲ್ಲಿ ಅವರು ಸೀರಿಯಸ್ ಆಗಿಲ್ಲ ಆ ಥರ ಅಂತ ಅಂದ್ಕೊಂಡಿರ್ತಾರೆ. ನನಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ, ಲೈಫಲ್ಲಿ ಸೀರಿಯಸ್ ಆಗಿರೋದ್ರಿಂದ ಏನಂತ. ನನ್ನ ಲೈಫಲ್ಲಿ ನಾನು ಏನೇನು ಬೇಕೋ ಅದೆಲ್ಲ ನನ್ನ ಇಚ್ಛೆ ಪ್ರಕಾರ ನಾನು ಮಾಡ್ಕೊಂಡಿದ್ದೀನಿ. ಇಫ್ ಐ ಹ್ಯಾವ್ ಟು ಅರ್ನ್ ಸಮಥಿಂಗ್ ಆರ್ ಇಫ್ ಐ ಹ್ಯಾವ್ ಟು ರೀಚ್ ಸಮ್ ಗೋಲ್, ನಾನು ಯಾವಾಗಲೂ ನಾನು ತುಂಬ ಡೆಡಿಕೇಶನ್ ಕಮಿಟ್ಮೆಂಟಿಂದ ಆ ಗೋಲ್ ಟುವರ್ಡ್ಸ್ ನಾನು ವರ್ಕ್ ಮಾಡಿರ್ತೀನಿ, ಮಾಡಿಬಿಟ್ಟು ಅದನ್ನು ನಾನು ಅಚೀವ್ ಮಾಡಿರ್ತೀನಿ. ಸೊ ಎವ್ರಿಥಿಂಗ್ ಡಸಂಟ್ ಕಮ್ ಈಸಿ. ನೋಡಿ, ನಮ್ಮ ಮನೇಲಿ ಈ ಥರ ಆಯುಧ ಪೂಜೆ ಮಾಡಿದ್ವಿ ಆ್ಯಕ್ಚುಲಿ. ನನಗೆ ಆಯುಧ ಪೂಜೆ ಆಗಲಿ ಯಾವುದೇ ಪೂಜೆ ಆಗಲಿ, ಹಬ್ಬ ಅಂದರೆ ಅದೇನೋ ಗೊತ್ತಿಲ್ಲ, ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ನಾನು ಆ್ಯಕ್ಚುಲಿ ಮಧ್ಯದಲ್ಲಿ ತುಂಬ ಥರದ ಹಬ್ಬಗಳು ಬಂತು, ತುಂಬ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ದೆ, ತುಂಬ ಕಡೆ ಓಡಾಡಿದ್ದೆ. ಬಟ್ ಸಾರಿ, ನಾನು ಎಲ್ಲೆಲ್ಲಾಗುತ್ತೆ ಅಲ್ಲಿ ವೀಡಿಯೋಸ್ ತೊಗೊಂಡಿದ್ದೀನಿ, ನೋಡ್ತೀನಿ. ಆದರೆ ಟ್ರೈ ಮಾಡ್ತೀನಿ ಪೋಸ್ಟ್ ಮಾಡೋಕ್ಕೆ. ಮೋಸ್ಟ್ ಆಫ್ ದ ಕಡೆ ನಾನು ತೊಗೊಳಕ್ಕೂ ಹೋಗಿಲ್ಲ, ಬಿಕಾಸ್ ಐ ಜಸ್ಟ್ ಎಂಜಾಯ್ ದ ಮೂಮೆಂಟ್. ಬಟ್ ನಥಿಂಗ್ ಈಸ್ ರಾಂಗ್, ನಥಿಂಗ್ ಈಸ್ ಈಸಿ, ನಥಿಂಗ್ ಈಸ್ ಬ್ಯಾಡ್. ಎಲ್ಲಾದರೂ ಲೈಫಲ್ಲಿ ಗುಡ್ಡನ್ನೇ. ನೀವು ಯಾರಾದರೂ ಏನಾದರೂ ಮಾಡ್ತಾ ಇದ್ದಾರಂದರೆ ಅದರಲ್ಲಿ ನಿಜ ತುಂಬ ಎಫರ್ಟ್ ಇರುತ್ತೆ. ಯಾರ್ಯಾರು ತುಂಬ ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ ನನ್ನ ಹಾರ್ಟಿಂದ ಕ್ರೋಸ್ ಆಫ್ ಥ್ಯಾಂಕ್ಸ್. ಬಿಕಾಸ್ ಅವ್ರು ಯಾವತ್ತೂ ನನ್ನ ನಿಜಾನ ವೆಲ್ವಿಷರ್ ಇರ್ತಾರೆ ಅವರು. ನನಗೆ ಏನನ್ಸುತ್ತೆ ಅಂದರೆ, ಈ ಆಯುಧ ಪೂಜೆಲಿ ಕುಂಬಳಕಾಯಿ ಹೊಡಿತಾರಲ್ಲ, ಅದೊಂಥರ ನನಗೆ ಏನಕ್ಕೆ ಹೊಡಿತಾರೆ ಅಂತ ನಾನು ತುಂಬ ಏನೋ ಚಿಕ್ಕಕ್ಕಿದ್ದಾಗಿಂದ ಕ್ಯೂರಿಯಾಸಿಟಿ ಇತ್ತು. ಬಟ್ ಇದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದಂದರೆ ನಮ್ಮ ಹಸ್ಬೆಂಡ್, ಇವ್ರಿಗೆಲ್ಲ ಏನಂತ ಹೇಳಿದ್ರೆ ನಮ್ಮ ಹಸ್ಬೆಂಡಿಗೆ ಎಲ್ಲ ಪೂಜಾ ಮೆಥಡು ಎಲ್ಲದ್ರ ಬಗ್ಗೆನೂ ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ. ಬಟ್ ಮಾತಲ್ಲಿ ಬಾಯಿ ಬಿಟ್ಟು ಹೇಳೋದು ತುಂಬ ರೇರ್. ಬಟ್ ನಾನು ಕೇಳಿದಾಗ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಸೊ ಹೀಗಿತ್ತು ನೋಡಿ ನನ್ನ ಆಯುಧ ಪೂಜಾ. ನಿಮ್ಮದು ಆಯುಧ ಪೂಜಾ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು, ನೀವು ಕೂಡ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.